ಜೊತೆಗೆ ಈ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಕೂಡ ಇವತ್ತಿಗೆ ಅಂತ್ಯ ಆಗುತ್ತೆ. 90 ದಿನ ಆಯಿತು ಈ ಪ್ರಕರಣ ದಾಖಲಾಗಿ. 80 ದಿನಗಳಿಂದ ಜೈಲಲ್ಲಿದ್ದಾರೆ ದರ್ಶನ್. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ವಿಚಾರಣೆಗೆ ಹಾಜರಾಗಲಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗ್ತಾರೆ ಬಳ್ಳಾರಿ ಜೈಲಿನಿಂದಲೇ. ಹೈ ಸೆಕ್ಯೂರಿಟಿ ಸೆಲ್ನ ಪ್ರತ್ಯೇಕ ಕೊಠಡಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೆಯುತ್ತೆ. ಆ ಮೂಲಕ ದರ್ಶನ್ ಬಂಧನ ಅವಧಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಅವಧಿ ವಿಸ್ತರಣೆಯಾಗುತ್ತಾ, ಮತ್ತೊಂದು ಜಾಮೀನು ಅರ್ಜಿ ಸಲ್ಲಿಕೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದರ್ಶನ್ ಪರ ವಕೀಲರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ವಿಚಾರಣೆಗೆ ಹಾಜರಾಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ರಾಜಾತಿಥ್ಯದ ಬೆನ್ನಲ್ಲೇ ಶಿಫ್ಟ್ ಆಗಿರೋದು ದರ್ಶನ್. ಒಟ್ಟಾರೆ 80 ದಿನ ಆಯಿತು ಜೈಲು ಪಾಲಾಗಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇವತ್ತಿಗೆ ಬಂಧನದ ಅವಧಿ ಅಂತ್ಯ ಆಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಇವತ್ತು. ಹಾಗಿದ್ರೆ ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಈ ಬಂಧನದ ಅವಧಿ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಅದನ್ನ ವಿಸ್ತರಣೆ ಬಗ್ಗೆ ಮಾತುಕತೆ ಆಗುತ್ತಾ, ಅಥವಾ ಈ ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರೇನು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಆ ಬಗ್ಗೆ ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತದೆ? ಎರಡು ಪ್ರಮುಖ ಬೆಳವಣಿಗೆಗಳಾಗಿದ್ರೆ ಇವತ್ತು ನಡೀತಾ ಇರೋದು. ಪ್ರತಿಮಾ, ಈಗಾಗಲೇ ಇದ್ದಂತೆ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬಂದು ಇವತ್ತಿಗೆ 12 ದಿನ ಆಯಿತು. ಅದೇ ರೀತಿ ಅವರ ಜುಡಿಷಿಯಲ್ ಕಸ್ಟಡಿ ಇವತ್ತಿಗೆ ಮುಗಿತಾ ಇದೆ. ಹೀಗಾಗಿ 11 ನಂತರ ವಿಚಾರಣೆಗೆ ಕೈ ಎತ್ತಿಕೊಳ್ಳೋದಾಗಿ ಕೋರ್ಟಿಂದ ಮಾಹಿತಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿನಲ್ಲಿ ವಿಡಿಯೋ ಕಾನ್ಫರೆನ್ಸಲ್ಲಿ ಕೂಡ 11 ನಂತರ ಕಾಲ್ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಳ್ಳೋಕ್ಕೆ ಒಂದಿಷ್ಟು ಡೈರೆಕ್ಷನ್ ಬಂದಿದೆ. ಹೀಗಾಗಿ ಇದೇ ರೀತಿ ಬಳ್ಳಾರಿ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳ ಜೈಲಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿದ್ದರೆ ಎಲ್ಲರೂ ಕೂಡ ಏಕಕಾಲದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ವಿಚಾರಣೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇದ್ರ ಜೊತೆಗೆ ಪ್ರಮುಖವಾಗಿ ಏನಂತಂದರೆ ಸಾಕಷ್ಟು ದರ್ಶನ್ ಅವರು ಕೂಡ ಆತಂಕದಲ್ಲಿರ್ತಕ್ಕಂಥದ್ದು ಏನಂದರೆ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಜುಡಿಷಿಯಲ್ ಕಸ್ಟಡಿ ವಿಸ್ತರಣೆ ಆಗ್ತದೆ ಅನ್ನೋಂಥ ಒಂದು ಆತಂಕದಲ್ಲಿ ಇಡೀ ರಾತ್ರಿ ಎಲ್ಲ ಕಳೆದಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಿದೆ. ಇದ್ರ ಜೊತೆಗೆ ಅಂತಂದರೆ ಕಳೆದ ವಾರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ದಿನಕರನ್ ಬಂದಿದ್ದರು. ಅವರು ಜಾಮೀನು ಅರ್ಜಿಯ ಮೇಲೆ ಒಂದಷ್ಟು ಸೈನನ್ನು ತೆಗೆದುಕೊಂಡು ಹೋಗಿದ್ದರು. ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಜಾಮೀನು ಅರ್ಜಿಯನ್ನು ಕೂಡ ಹಾಕ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಇವತ್ತಿನ ಕೋರ್ಟಿನ ವ್ಯವಸ್ಥೆಯನ್ನು ನೋಡಿಕೊಂಡು, ಅಂದರೆ ಜುಡಿಷಿಯಲ್ ಕಸ್ಟಡಿ ವಿಸ್ತರಣೆ ಆಗುತ್ತಾ ಮತ್ತು ಬೇರೆ ಏನಾದರೂ ಡೆವಲಪ್ಮೆಂಟ್ ಆಗ್ತಾವೆ ಅನ್ನೋದನ್ನು ನೋಡಿಕೊಂಡು ಜಾಮೀನು ಅರ್ಜಿ ಹಾಕ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಇವತ್ತಿನ ಕೋರ್ಟಿನ ಬೆಳವಣಿಗೆ ಮೇಲೆ ದರ್ಶನ್ ಅವರ ಮುಂದಿನ ನಡೆ, ಅಂದರೆ ಜಾಮೀನು ಅರ್ಜಿ ಹಾಕ್ತಾರೋ ಅಥವಾ ಬಳ್ಳಾರಿಯಿಂದ ಮತ್ತೊಮ್ಮೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಕ್ಕಂಥ ಅರ್ಜಿ ಹಾಕ್ತಾರೋ ಅನ್ನೋದ್ರ ಬಗ್ಗೆ ಒಂದು ನಿರ್ಣಯವಾಗಲಿದೆ. ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ಕೂಡ ವಿಡಿಯೋ ಕಾನ್ಫರೆನ್ಸ್ಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಇದು ಮತ್ತಷ್ಟು ದಿನ ವಿಸ್ತರಣೆ ಆಗ್ತದೆ ಅನ್ನೋಂಥ ಆತಂಕದಲ್ಲೇ ಇಡೀ ದಿನ ಕಳೆದಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ಅಂತಂದರೆ ಇಲ್ಲಿಗೆ ಎಂಡ್ ಆಗೋದಿತ್ತಂದರೆ ಅಥವಾ ಬೇಲ್ ಅರ್ಜಿ ಏನಾದರೂ ಕಳೆದ ವಾರನೇ ಅಪ್ಲಿಕೇಶನ್ ಹಾಕಿದರೆ ಇವತ್ತು ಅದೇನಾದರೂ ವಿಚಾರಣೆಗೆ ಬರ್ತಕ್ಕಂಥದ್ದು ಇತ್ತಂದರೆ ಎಲ್ಲೋ ಒಂದು ಕಡೆ ಬೇಲ್ ಎಕ್ಸೆಪ್ಟ್ ಆಗಬಹುದೇನೋ ಅನ್ನೋಂಥ ಒಂದು ವಾತಾವರಣ ಇತ್ತು. ಸದ್ಯಕ್ಕೆ ದರ್ಶನ್ ಅವರು ಕಳೆದ 2-3 ತಿಂಗಳಿಂದ ಜೈಲಿನಲ್ಲಿದ್ದಾರೆ. ಇನ್ನೂ ಕೂಡ ಅದರ ಅವಧಿ ಒಂದಷ್ಟು ವಿಸ್ತರಣೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಪ್ರತಿಮಾ. ಎಸ್ ನರಸಿಂಹಮೂರ್ತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.